ಆದಾಯ ತೆರಿಗೆಯ ಇಲಾಖೆಯ ಅಧಿಕಾರಿಗಳೇ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಆಗೋಗ್ಬಿಟ್ಟಿದೆ. ಆದ್ರೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಅಂದ್ರೆ ಬಿಲ್ಲಿಂಗ್ ಸಾಫ್ಟ್ವೇರ್ ಅನ್ನ ಬಳಸಿ ರೆಸ್ಟೋರೆಂಟ್ಗಳಲ್ಲಿ 70,000 ಕೋಟಿ ತೆರಿಗೆ ವಂಚನೆ ಮಾಡಲಾಗಿದೆ. ರೆಸ್ಟೋರೆಂಟ್ಗಳಲ್ಲಿ ಗ್ರಾಹಕರು ಈ ಹಣವನ್ನ ಪಾವತಿಸಿದ ನಂತರ ಬಿಲ್ ಅನ್ನ ಡಿಲೀಟ್ ಮಾಡುವ ಮೂಲಕ ತೆರಿಗೆಯನ್ನ ಕಟ್ಟುವುದರಲ್ಲಿ ಒಂದಿಷ್ಟು ಮೋಸ ಮಾಡಿರುವಂತ ವಿಚಾರಗಳು ಬರ್ತಿದೆ. ಎಐ ಅನ್ನ ಬಳಸಿ ಇದನ್ನ ಪತ್ತೆ ಹಚ್ಚಿದ್ರ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈಗ ಇಡೀ ದೇಶದಲ್ಲಿ ಕರ್ನಾಟಕದ ರೆಸ್ಟೋರೆಂಟ್ಗಳಲ್ಲೇ ಈ ವಂಚನೆ ಮಾಡೋದ್ರಲ್ಲಿ ನಂಬರ್ 1 ಅನ್ನೋದು ಬೆಳಕಿಗೆ ಬಂದಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 2,000 ಕೋಟಿ ತೆರಿಗೆ ವಂಚನೆ ಆಗಿರೋದು ಬೆಳಕಿಗೆ ಬಂದಿರೋದು ವೆರಿ ಶಾಕಿಂಗಿನ ಒಂದು ಸಂಗತಿ. ಸಾಮಾನ್ಯವಾಗಿ ಹೋಟೆಲ್ ರೆಸ್ಟೋರೆಂಟ್ ಆದಾಗ ಈ ಕಳಪೆ ಗುಣಮಟ್ಟದ ಫುಡ್ ಕೊಡ್ತಾರೆ ಅಥವಾ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಏನೋ ಲಾಗಳನ್ನ ಬ್ರೇಕ್ ಮಾಡ್ತಾರೆ ಅಂತ. ಬಟ್ ವೆರಿ ಶಾಕಿಂಗ್ ಆಗಿರುವಂತ ಘಟನೆ ಇದು. ಹೆಂಗೆಲ್ಲ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಇವ್ರು ಹಾಕಿರೋ GST SST ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋದ್ರೆ ಅವನು ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಅನ್ನೋದು ಅವ್ರ ವಾದ. ನೀವು ಕೊಟ್ಟಿರೋದೆಲ್ಲ ಮಾಡ್ಕೊತ ಹೋದ್ರೆ ನಾನು ಹೋಟ್ಲ್ ನಡೆಸೋದಕ್ಕೆ ಆಗಲ್ಲ, ರೆಸ್ಟೋರೆಂಟ್ ನಡೆಸೋದಕ್ಕಾಗೋದಿಲ್ಲ ಅನ್ನೋದು ಅವ್ರ ವಾದ. ಈ 2,000 ಕೋಟಿ ಕರ್ನಾಟಕದಲ್ಲೇ ತೋರಿಸಿದ್ದಾರೆ. 70,000 ಕೋಟಿ ದೇಶಾದ್ಯಂತ ಆಗೋಗಿದೆ ಅಂತೆ. 70,000 ಕೋಟಿ. ಯಾಕಂದರೆ ಇದೆಲ್ಲರೂ ಏನು ಮಾಡಿದ್ದಾರೆ, ಇವರದ್ದೇ ಆದ ಒಂದು GST ಇನ್ನೊಂದು ಮತ್ತೊಂದು ಹೊರೆ ಹೊರಿಸೋದ್ರ ಮೂಲಕ ಕಳ್ಳತನಕ್ಕೆ ಇವರೇ ಪ್ರಚೋದನೆ ಕೊಟ್ಟಂಗೆ ಆಗಿದೆ. ಹೌದು, 70,000 ಕೋಟಿ ಇವತ್ತೇನು ಇದು ಮಾಡಿದ್ದಾರೆ. ಬಟ್ ಇವ್ರು ಹಾಕೋದನ್ನೆಲ್ಲ ನಂಬಿಕೊಂಡ್ರೆ ಇವತ್ತಿನ ವಾತಾವರಣದಲ್ಲಿ ಹೋಟೆಲ್ ನಡೆಸೋದಾಗಲಿ ಅಥವಾ ರೆಸ್ಟೋರೆಂಟ್ ನಡೆಸೋದಾಗಲಿ ವಾಸ್ತವ ಸ್ಥಿತಿಯಲ್ಲಿ ತುಂಬ ಕಷ್ಟ ಪರಿಸ್ಥಿತಿ. ಹೌದು, ಅಂಥ ಪರಿಸ್ಥಿತಿಯಲ್ಲಿ ಅವರು ಕಳ್ಳತನ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಂಗಾಗಿದೆ. ಅವರು ಮಾಡಿದ್ದಾರೆ. 70,000 ಕೋಟಿ ವಂಚನೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು AI ಬರಲಿಲ್ಲ ಅಂತಂದರೆ ನಿಮಗೆ ಇದನ್ನು ಗುರುತಿಡೋಕ್ಕೂ ಆಗ್ತಾ ಇರಲಿಲ್ಲ. ಬಿಲ್ ಮಾಡ್ತಾರೆ, ಅವರ ಲೆಕ್ಕಾಚಾರ ಎಲ್ಲ ತಗೊಂಡಾದ್ಮೇಲೆ ಆ ಬಿಲ್ಗಳನ್ನು ಹಾಗೆ ಡಿಲೀಟ್ ಮಾಡ್ತಾ ಇದ್ರು ಅನ್ನೋಂಥದ್ದು ಇಲ್ಲಿ AI ತೋರಿಸ್ಕೊಟ್ಟಿರುವಂಥದ್ದು. ನೋಡಿ, AI ಇಂದ ಸದ್ಬಳಕೆ ಇದು. ಹೌದು, ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ನಿನ್ನೇನೋ ಪ್ರಧಾನಿ ಹೇಳ್ತಾ ಇದ್ರಲ್ಲ, ಭಾಗ್ಯ ಬರುತ್ತೆ, ಭವಿಷ್ಯ ಇದೆ ಇದರಲ್ಲಿ ಅಂತ. ಮೋಸ್ಟ್ಲಿ ಭವಿಷ್ಯದಲ್ಲಿ ಒಂದು 70,000 ಕೋಟಿಗೆ ಒಂದು ಅರ್ಧ ಆದರೂ ಬಂದರೆ ಒಂದು 35,000 ಕೋಟಿ 40,000 ಕೋಟಿ ಒಂದಷ್ಟು ಆದಾಯ ಸರ್ಕಾರಕ್ಕೆ ಮತ್ತೆ ವಾಪಸ್ ಬಂದಂಗೆ ಆಗುತ್ತೆ. ಈ ರೀತಿ AI ಇಂದನೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಕಣ್ಮುಂದೆ ಸಿಕ್ಕದಂಗೆ ಆಯಿತು. ಇನ್ನು ಮುಂದೆ ಸ್ವಲ್ಪ ವಂಚನೆ ಮಾಡೋರು ಅಥವಾ ಈ ರೀತಿ ಕಳ್ಳದಾರಿ ಹಿಡಿಯೋರಿಗೆ AI ಅಂತ ಒಂದು ಅಸ್ತ್ರ ಇದೆ ಅನ್ನುವಂಥದ್ದು ಕೂಡ ಮೊದಲೇ ಗಮನದಲ್ಲಿದ್ದು ನೀವು ಸ್ವಲ್ಪ ನೋಡ್ಕೋಬೇಕಾದ ಪರಿಸ್ಥಿತಿ ಬರ್ಬೋದು ನಿಮಗೆ. ಹೌದು, ಜೊತೆಲಿ ಈಗಾಗಲೇ AI ಸಮಿಟ್ ಕೂಡ ನಡೆಯಿತು. ಆ ಮೂಲಕವಾಗಿ ಒಂದಿಷ್ಟು ಬೆಳವಣಿಗೆ ಆಗ್ತಿದೆ. ಕಳೆದ ಬಾರಿ GST ಬೇಕರಿ ಇರ್ಬೋದು, ಕಾಂಡಿಮೆಂಟ್ಸಿನ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು GST ಹಾಕ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರದ ಕೆಲ ನಿರ್ಧಾರಗಳು ಕೂಡ ಅವ್ರ ಮೇಲೆ ಒಂದಿಷ್ಟು ಪರಿಣಾಮ ಬೀಳ್ತಿದೆ. ಕಳೆದಾರಿ ಹಿಡಿಬೇಕು, ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ? ಇವ್ರು ಹಾಕಿರೋದೆಲ್ಲ ಅವ್ರು ಮಾಡ್ಕೊಂಡು ಹೋದ್ರೆ ಅವನಿಗೆ ಇಲ್ಲಿ 150 ಕೊಯ್ರಿಗಳಿರ್ತವೆ. ಅದ್ರ ಮಧ್ಯದಲ್ಲಿ ಇವ್ರು ಹಾಕಿರೋದೆಲ್ಲ ಸೇರಿಸ್ಕೋತಾ ಹೋದ್ರೆ ಎಲ್ಲಿ ಸ್ವಾಮಿ ನಾನು ವ್ಯಾಪಾರ ಮಾಡಲಿ ಅಂತ ವ್ಯಾಪಾರ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲ ಉದ್ಯಮಿಗಳ ಪರವಾಗೂ ನಾವು ನಿಂತ್ಕೋಬೇಕು ಒಂದೊಂದ್ಸರಿ. ಯಾಕಂದ್ರೆ ಅವರು ಸಂಕಷ್ಟದಲ್ಲಿದ್ದಾರೆ. ಇವ್ರು ಕೊಡೋದನ್ನೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ದರಗಳು ಏರಿಸ್ಕೊಂಡು ಕೂತಿದ್ದಾರೆ. ಇವತ್ತು ಪರಿಸ್ಥಿತಿ ಹಂಗಿಲ್ಲ, ಮೊದಲಿನ ರೀತಿ ವ್ಯಾಪಾರ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಅವರು ಕೂಡ ಕಳ್ಳದಾರಿ ಹಿಡೋದಕ್ಕೆ ಇವರೇ ಕಾರಣಕರ್ತರು. ಒಂದು ಲೆಕ್ಕಾಚಾರದಲ್ಲಿ ಇವ್ರುಗಳೇ ಒಂಥರ ಪ್ರಚೋದನಕಾರಿಯಾಗಿ ಎಲ್ಲವನ್ನೂ ಏರಿಸ್ಕೊಂಡು ಕೂತಿದ್ದಾಗ ಕೇಂದ್ರ ಮಟ್ಟದಿಂದನೇ, ಕೇಂದ್ರ ಮಟ್ಟ ರಾಜ್ಯದಲ್ಲೂ ಕೂಡ ಎಲ್ಲೂ ಕೂಡ ವ್ಯಾಪಾರಸ್ಥರಿಗೆ ಒಂದು ಅನುಕೂಲಕರ ವಾತಾವರಣ ಇಲ್ಲ. ಆ ಪರಿಸ್ಥಿತಿಯಲ್ಲಿ ತಂದು ಇಟ್ಟು ಇವತ್ತು ನೀನು ಮಾಡಬೇಡ ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಕೋತಿ ಮುಂದೆ ಬಾಳೆ ಇಟ್ಟಂಗೆ ಆಗುತ್ತೆ. ಮಾಡಲೇಬೇಕು, ಅವನು ಅನಿವಾರ್ಯ, ಅವನು ಬದುಕಬೇಕಲ್ಲ. ಆಸೆ ಬಿಡುತ್ತಾ? ಇವನಿಗೆ 70,000 ಕೋಟಿ 2,000 ಕೋಟಿ ಅಂತ ನೀವು ಕರ್ನಾಟಕ ತೋರಿಸ್ತೀರಿ, ದೇಶದಲ್ಲಿ 70,000 ಕೋಟಿ ಅಂತ ತೋರಿಸ್ಕೋತೀರಿ. ಮಾಡಲೇಬೇಕು, ಅನಿವಾರ್ಯ ಅನ್ನೋ ಥರ ಅವ್ರು ಆಗೋಗಿದೆ. ಅವರಿಗೆ ನಾಳೆ ಹಿಡಿದ್ರು ಅದೇ ಕೂಡ ಹೇಳ್ತಾರೆ, ಸ್ವಾಮಿ ನಮ್ಗೆ ಇರೋದೇ ಪರಿಸ್ಥಿತಿ ಹಂಗಿದೆ, ಇಲ್ಲ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಏನೋ ಒಂದು ಕನ್ಸೆಷನ್ ಕೊಡಿ ಅಂತಾರೆ, ಕೂತ್ಕೋತಾರೆ. ಹೌದು, AI ಬಂತು, ನಾವು AI ಇಂದ ಏನೋ ಕಂಡು ಹಿಡಿದು ಬಿಡ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದು ಒಂದು ಮಾಡಿರ್ಬೋದು. ಗೊತ್ತಿಲ್ಲ.